ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಬಿ.ಎಡ್ಗೆ ಸಂಬಂಧಿಸಿದಂತಹ ಮಾಹಿತಿ ಇರುತ್ತೆ ಈ ವಿಡಿಯೋದಲ್ಲಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ನಿನ್ನೆಗೆ ಬಿ.ಎಡ್ 2024ನೇ ಮತ್ತು 25ನೇ ಸಾಲಿಗೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ನಿನ್ನೆಗೆ ಕ್ಲೋಸ್ ಮಾಡಲಾಗಿದೆ. ಆದರೆ ಎಕ್ಸ್ಟೆಂಡೆಡ್ ಆಗುತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನಿನ್ನೆಗೆ ಕ್ಲೋಸ್ ಆಗಿರೋದ್ರಿಂದ ಇವತ್ತು 15 ತಾರೀಕು ಇರೋದ್ರಿಂದ ಇವತ್ತು ಕಾದು ನೋಡಬೇಕಾಗತ್ತೆ. ಮತ್ತು ವಿದ್ಯಾರ್ಥಿಗಳ ಒಂದು ಪ್ರೆಷರ್ಗೆ ಅಂದರೆ ಅವರುಗಳು ಮನವಿ ಮಾಡಿದ್ರೆ, ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡ್ರೆ ನಿಮಗಳಿಗೆ ಎಡಿಟ್ ಮಾಡುವಂಥ ಒಂದು ಕಾಲಾವಕಾಶನೂ ಕೊಡಬಹುದು. ಆದರೆ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಟಿಫಿಕೇಶನ್ ಒಳಗಡೆ ಏನಂದರೆ, ನಾವು ಎಡಿಟ್ ಮಾಡ್ಕೊಳ್ಳಿಕ್ಕೆ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಓಕೆ, ಎಡಿಟ್ ಆಯಿತು. ನೆಕ್ಸ್ಟ್ ಏನಂದರೆ, ನಮಗೆ ಅಪ್ಲಿಕೇಶನ್ನೇ ಹಾಕಿರಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ, ನಮಗೆ ಅಪ್ಲಿಕೇಶನ್ ದಿನಾಂಕ ಕ್ಲೋಸ್ ಆಗಿದ್ದು ಗೊತ್ತಾಗಲಿಲ್ಲ, ನಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡ್ರೆ ಮತ್ತೇನು ಮಾಡ್ಬೋದು, ದಿನಾಂಕವನ್ನು ವಿಸ್ತರಣೆ ಮಾಡ್ಬೋದು. ಇವಾಗ ನಿಮಗೆ ಲಾಗಿನ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನೀವೇನಾದರೂ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ, ನೀವು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ, ನೀವು ಇವಾಗ ಲಾಗಿನ್ ಮಾಡಿದರೆ, ಇವಾಗ ಜಸ್ಟ್ ಲಾಗಿನ್ ಮಾಡಿದರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ರಿಜಿಸ್ಟ್ರೇಷನ್ ನಂಬರು 15/10/2024 ಮತ್ತು ಎಂಡಿಂಗ್ ಡೇಟು 14/11/2024 ಕ್ಲೋಸ್ ಆಗಿದೆ. ಮತ್ತು ಅಪ್ಲಿಕೆಂಟ್ ಪೇಮೆಂಟು ಕೂಡ 15 ಹೋದ ತಿಂಗಳು 15ರಿಂದ ಈ ತಿಂಗಳು 14 ತಾರೀಕು ತನಕ ಕಾಲಾವಕಾಶ ಕೊಟ್ಟಿತ್ತು, ಎಲ್ಲ ಎಂಡ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇದು ಲಾಗಿನ್ ಮಾಡಿದಾಗ ಇಲ್ಲಿ ನಿಮಗೆ ಎಡಿಟ್ ಮಾಡೋಕ್ಕೂ ಬರೋದಿಲ್ಲ ಮತ್ತು ಸಬ್ಮಿಟ್ ಮಾಡಲಿಕ್ಕೆ ಕೂಡ ಬರೋದಿಲ್ಲ. ಈ ರೀತಿ ಏನಾದರೂ ನಿಮ್ಮಲ್ಲಿ ಪರಿಸ್ಥಿತಿ ಉಂಟಾದರೆ ನೀವು ತುರ್ತಾಗಿ ಏನು ಮಾಡಬೇಕಂತಂದರೆ, ಈ ಒಂದು CAC ಸೆಲ್ಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ, ನಮಗೆ ದಿನಾಂಕವನ್ನು ವಿಸ್ತರಣೆ ಮಾಡಿಕೊಡಿ ಅಂತಂದರೆ ಅದು ಕಮಿಟಿ ಮುಂದೆ ಹೋಗಿ ಅವ್ರು ಏನು ಮಾಡ್ಬೋದು, ನಿಮಗೆ 2 ರಿಂದ 3 ದಿನ ಮತ್ತೆ ಎಕ್ಸ್ಟೆಂಡೆಡ್ ಮಾಡ್ಬೋದು. ಬಟ್ ಇವತ್ತು ಈವ್ನಿಂಗ್ ತನಕ ಕಾದು ನೋಡಬೇಕಾಗತ್ತೆ ಏನಾಗುತ್ತೆ ಅಂತ.